ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ವಿಡಿಯೋ. ನೀನು ನಡೆದಂತೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂಡರ್-19 ಮ್ಯಾಚು. ಇಂಡಿಯಾದವರು ಆರಾಮ್ ಗೆದ್ರು ಅನ್ನೋದಕ್ಕೇನು ಸ್ವಲ್ಪ ಮ್ಯಾಚ್ ಟಫ್ ಫೈಟಿಂಗ್ ಇತ್ತು. ಫಸ್ಟ್ ಬ್ಯಾಟಿಂಗ್ ಮಾಡಿದಂತ ಇಂಡಿಯಾದವರು 252 ರನ್ನಿಗೆ ಆಲ್ ಔಟ್ ಆಗಿಬಿಟ್ರು. ಅಷ್ಟೇನ್ ಹೇಳ್ಕೊಂಗ್ ಯಾರು ಬ್ಯಾಟಿಂಗ್ ಆಡ್ಲಿಲ್ಲ. ಉಸ್ಮಾನ್ ಖಾನ್ ಒಬ್ಬ ಬಿಟ್ರು, ಮತ್ತೆ ಯಾರು ಹೇಳ್ಕೊಳಂಗ್ ಬ್ಯಾಟಿಂಗ್ ಆಡ್ಲಿಲ್ಲ. 252 ರನ್ನಿಗೆ ಆಲ್ ಔಟ್ ಆದ್ರು. ನೆಕ್ಸ್ಟ್ ಪಾಕಿಸ್ತಾನದವ್ರು ಬಂದ್ರು. ಇವ್ರು ಸ್ಟಾರ್ಟಿಂಗ್ ಏನ್ ದಬಾಶ್ ಆಡಕ್ ಕುಂತಿದ್ರು. 150 ದಾಟಣ ಏನಾಯ್ತು ಏನ್ ಸುದ್ದಿ ಗೊತ್ತಿಲ್ಲ. ದಬಾಶ್ ವಿಕೆಟ್ ಉಂಟು ಬಿಟ್ಟು 194 ರನ್ನಿಗೆ ಆಲ್ ಔಟ್ ಆಗಿಬಿಟ್ರು. ಇಂಡಿಯಾದವರು 58 ರನ್ ಗೆದ್ರ ಕಡೆಗೂ. ಇಂಡಿಯಾದವ್ರು ಗೆದ್ದು ಸೆಮಿಫೈನಲ್ ಗಾಯಕರು. ಇಂಡಿಯಾದವ್ರಿಗೆ ಸೆಮಿಫೈನಲ್ ಯಾವ ಟೀಮ್ ಕೂಡ ಆಡಕ್ ಕುಂತಾರ ಅಂತಂದ್ರೆ ಅಫ್ಘಾನಿಸ್ತಾನ ಟೀಮ್ ಕೂಡ. ಈ ಒಂದು ಟೀಮ್ ಕೂಡ ಗೆದ್ರು ನೆಕ್ಸ್ಟ್ ಫೈನಲ್ ಗೆದ್ರೆ ಚಾಂಪಿಯನ್ ಇಂಡಿಯಾದವರು ಚಾಂಪಿಯನ್ ಆಗ್ತಾರ ಅಂತ ಅನ್ಸಕ್ ಕುಂತದ. ನೋಡಮ್ ಏನಾಗ್ತದ. ಆ ಕಡೆನೂ ಸೆಮಿಫೈನಲ್ ಒಂದರದಾಗ ಆಸ್ಟ್ರೇಲಿಯಾ ಮತ್ತೆ ಇಂಗ್ಲೆಂಡ್ ಅದ. ನೋಡಮ್ ಅದ್ರಾಗ ಗೆಲ್ತಾರೆ, ಇದ್ರಾಗ ಗೆಲ್ತಾರ. ಮತ್ತೇನಂತಂದ್ರೆ ಆಸ್ಟ್ರೇಲಿಯಾ ಅವ್ರು ಪಾಕಿಸ್ತಾನ T20 ಸೀರೀಸ್ ಇತ್ತು. ಇದರ ಪಾಕಿಸ್ತಾನದವ್ರು ಏನ್ 3-3 ಗೆದ್ದು ವೈಟ್ ವಾಶ್ ಮಾಡಿಬಿಟ್ರು ಆಸ್ಟ್ರೇಲಿಯಾದವ್ರು ಏನ್ ಈ ಪಟ್ಟ ಆಡಿದ್ರಿ. ಅವ್ರಿಗೆ ವರ್ಲ್ಡ್ ಕಪ್ ನ ಸೂಪರ್ ಏಟ್ ಬರೋದ್ರ ಡೌಟ್. ಎಂತ ಡಬ್ಬ ಟೀಮ್ ಪಾಕಿಸ್ತಾನ ಟೀಮ್ ಕೂಡ ಈ ಪರಿ ಆಡಿ ಸೋತಾರ ಇವರು. ಅದು 3-3 ಒಂದು ಮ್ಯಾಚ್ ಗೆಲ್ಲದ ಇವ್ರು ಆಸ್ಟ್ರೇಲಿಯಾದವ್ರಿಗೆ. ಮತ್ತೆ ಯಾಕೆ ಇವ್ರು ವರ್ಲ್ಡ್ ಕಪ್ ಆಡಕ್ ಬರ್ಬೇಕು ಇವ್ರು? ಅದು ಎಂತ ತಟ್ಟು ಟೀಮ್ ಕೂಡ ಅದು 3-3 ಚೇಸ್ ಮಾಡಕ್ ಹೋಗಿ ಸೋತಾರ. ಅದನ್ನು ಮತ್ತೆ ಬ್ಯಾಟಿಂಗ್ ಇದೆಲ್ಲ ಚೇಂಜ್ ಮಾಡಕ್ ಹೋಗಿ ಸೋತಾರ. ಇನ್ನಿ ಮ್ಯಾಚ್ ಅಂತೂ ಏನ್ ಕಡಿದ್ರಾಗ ಇಳಿದ್ ಬಿಡೋದು. ಇನ್ನಿ ಮ್ಯಾಚ್ ಅಂತೂ ಪಾಕಿಸ್ತಾನದವ್ರು 111 ರಿಲೇಷನ್ ಗೆದ್ದು ಆಸ್ಟ್ರೇಲಿಯಾದವ್ರು 100 ರನ್ ಮಾಡಕ್ ಕಾಲಿಲ್ಲ ಅವರಿಗೆ. ಏನಾಗದೆ ಏನ್ ಸುದ್ದಿ. ಆಸ್ಟ್ರೇಲಿಯಾದವ್ರು 3-3 ಸೋತು ಸೀರೀಸ್ ಸೋತಾರ. ವರ್ಲ್ಡ್ ಕಪ್ ನಾಗ ಏನ್ ಹೆಂಗ್ ಆಡ್ತಾರ ನೋಡಮ್ಮ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.